ಮಹಿಷಾಸುರ ಅನ್ನೋ ರಾಕ್ಷಸ ಎಷ್ಟು ಹಟ್ಟಹಾಸ ಮರಿತಾ ಇದ್ದ ಅಂದರೆ ದೇವತೆಗಳಿಗೆ ಒಂದು ರೀತಿ ಸಂಕಷ್ಟ ತಂದ್ಬಿಟ್ಟಿದ್ದ ಆ ಮಹಿಷಾಸುರ. ಇಷ್ಟಕ್ಕೂ ಆ ಮಹಿಷಾಸುರನಿಗೆ ಅಷ್ಟೊಂದು ಶಕ್ತಿ ಹೇಗೆ ಬಂತು? ದೇವತೆಗಳನ್ನೇ ಒಂದು ಕಷ್ಟಪಡಿಸುವಂಥದ್ದು, ದೇವತೆಗಳಿಗೆ ಹಿಂಸೆ ಕೊಡುವಂಥದ್ದು ಮಹಿಷಾಸುರನಿಗೆ ಅಷ್ಟೊಂದು ಶಕ್ತಿ ಹೇಗೆ ಬಂತು ಗೊತ್ತಾ? ಇಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಯಾರು ಎಲ್ಲ ಕೂಡ ನೋಡ್ಕೊಂಬರೋಣ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಮಹಿಷಾಸುರ ಅನ್ನೋ ಒಂದು ರಾಕ್ಷಸ ಇರ್ತಾನೆ. ಆ ರಾಕ್ಷಸನಿಗೆ ಕೋಣದ ತಲೆ. ಅವನು ಯಾವ ಟೈಮಲ್ಲಿ ಬೇಕಾದ್ರೂ ಎಮ್ಮೆ ಥರ ಚೇಂಜ್ ಆಗ್ತಿರ್ತಾನೆ. ಕೆಲವೊಂದು ಟೈಮ್ ಮನುಷ್ಯನಾಗ್ತಾನೆ. ಮತ್ತು ಎಮ್ಮೆ ತಲೆ ಕಿರೀಟ ಹಾಕ್ಕೊಂಡಿರ್ತಾನೆ. ಅವನು ಎಮ್ಮೆ ಕೊಂಬಿರುತ್ತಲ್ಲ, ಅದನ್ನು ಕಿರೀಟ ಹಾಕ್ಕೊಂಡಿರ್ತಾನೆ. ಅವನೇ ಮಹಿಷಾಸುರ. ಸ್ನೇಹಿತರೆ, ಈ ಮಹಿಷಾಸುರ ನನಗೆ ಸಾವಾಗಬಾರ್ದು ಅನ್ನೋ ವರ ಪಡೆಯೋಕ್ಕೆ ತಪಸ್ಸು ಕೂತ್ಕೊಂಡ್ಬಿಡ್ತಾನೆ. ಆಗ ತುಂಬಾ ಘೋರವಾದ ತಪಸ್ಸು ಮಾಡ್ತಿರ್ತಾನೆ. ಆಗ ಬ್ರಹ್ಮದೇವರು ಪ್ರತ್ಯಕ್ಷರಾಗ್ಬಿಡ್ತಾರೆ. ಪ್ರತ್ಯಕ್ಷವಾಗಿ ಇದನ್ನು ಕೇಳ್ತಾರೆ, ಏನಪ್ಪ ತಪಸ್ಸು ಮಾಡ್ತಾ ಇದೆಯಾ ನೀನು? ಏನು ವರ ಬೇಕು ನಿನಗೆ ಅಂತ ಮಹಿಷಾಸುರನ ಹತ್ರ ಬ್ರಹ್ಮದೇವರು ಕೇಳ್ತಾರೆ. ಅದಕ್ಕೆ ಮಹಿಷಾಸುರ, ನೋಡಿ ಸ್ವಾಮಿ, ನಾನು ನಿಮ್ಮನ್ನು ಅಘೋರವಾದ ತಪಸ್ಸು ಮಾಡಿ ನಿಮ್ಮ ಹತ್ರ ವರ ಕೇಳಕ್ಕೆ ಬಂದಿದ್ದೀನಿ. ನೀವು ನನಗೆ ವರ ದಯವಿಟ್ಟು ದಯಪಾಲಿಸಬೇಕು ಅಂತ ಮಹಿಷಾಸುರ ಕೇಳ್ಕೊತಾನೆ. ಅದಕ್ಕೆ ಬ್ರಹ್ಮದೇವರು, ಸರಿ ಆಯಿತು, ನೀನು ಏನು ವರ ಕೇಳಬೇಕು ಅಂದ್ಕೊಂಡಿದ್ದೆ ಕೇಳು ಅಂತ ಬ್ರಹ್ಮದೇವರು ಹೇಳ್ತಾರೆ. ಆಗ ಬ್ರಹ್ಮದೇವ್ರ ಹತ್ರ ಇವನು ಕೇಳ್ತಾನೆ, ನೋಡಿ ಸ್ವಾಮಿ, ನನಗೆ ಸಾವಿಲ್ಲದಂತೆ ವರ ಕೊಡಬೇಕು ನೀವು ಅಂತ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ನೋಡಪ್ಪ, ಹುಟ್ಟು ಸಾವು ಎರಡನ್ನೂ ಒಂದೊಂದು ಬಿಟ್ಟು ಒಂದು ಇರೋದಿಲ್ಲ, ನೀನು ಬೇರೆ ಏನಾದರೂ ಕೇಳು ಅಂತ ಹೇಳ್ತಾನೆ. ಅದಕ್ಕೆ ಬ್ರಹ್ಮದೇವರು ಹಂಗೆ ಹೇಳಿದ್ದನ್ನು ಕೇಳಿಸ್ಕೊಂಡು, ಹೌದಾ ಸ್ವಾಮಿ, ಆಯಿತು, ಆಗಿದ್ಮೇಲೆ ನನಗೆ ನೀವು ಸಾವಿಲ್ಲದಂತೆ ವರ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಹಾಗಾದರೆ ನಾನು ಇನ್ನೊಂದು ವರನ ಕೇಳ್ತೀನಿ, ಅದನ್ನು ನೀವು ಇಲ್ಲ ಅಂತ ಹೇಳ್ಬಾರ್ದು ಅಂತ ಹೇಳ್ತಾರೆ. ಸರಿ ಆಯಿತು, ನೀನು ಫಸ್ಟು ವರ ಏನು ಅಂತ ಕೇಳು, ಆಮೇಲೆ ನಾನು ಕೊಡೋದು ಬಿಡೋದು ಯೋಚನೆ ಮಾಡ್ತೀನಿ ಅಂತ ಬ್ರಹ್ಮದೇವರು ಹೇಳ್ತಾರೆ. ಆಗ ಮಹಿಷಾಸುರ, ನೋಡಿ, ಯಾವ ದೇವಮಾನವರಿಂದ, ದೇವತೆಗಳಿಂದ ಮತ್ತು ಪ್ರಾಣಿ ಪಕ್ಷಿಗಳಿಂದ ನನಗೆ ಸಾವಾಗಬಾರ್ದು, ಆ ಥರ ನನಗೆ ವರ ಕೊಡಿ ಅಂತ ಮಹಿಷಾಸುರ ಕೇಳ್ತಾನೆ. ಅದಕ್ಕೆ ಬ್ರಹ್ಮದೇವರು ನಗ್ನಗ್ತಾ, ಹೌದಾ, ಇಷ್ಟೇನಾ? ಆಗಿದ್ಮೇಲೆ ನೀನು ಇದರಲ್ಲಿ ಒಂದು ಮರ್ತಿದ್ಯಲ್ಲ ಅಂತ ಬ್ರಹ್ಮದೇವರು ಕೇಳ್ತಾರೆ. ಆಗ ಮಹಿಷಾಸುರ, ಏನು ನಾನು ಏನು ಮಾಡ್ತಿದ್ದೀನಿ ಅಂತ ಕೇಳ್ತಾನೆ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ನೋಡು, ನೀನು ಈ ದೇವಮಾನವರು, ದೇವತೆಗಳು ಮತ್ತು ಪ್ರಾಣಿ ಪಕ್ಷಿಗಳಿಂದ ನನಗೆ ಸಾವಾಗದಂತೆ ವರ ಕೊಡು ಅಂತ ಕೇಳ್ತಾ ಇದ್ಯಾ, ಆದರೆ ನೀನು ಹೆಣ್ಣನ್ನು ಬಿಟ್ಬಿಟ್ಟಿದ್ಯಾ ಅಂತ ಕೇಳಿದಾಗ, ಅಯ್ಯೋ ಬ್ರಹ್ಮದೇವರೇ, ನಿಮ್ಗೆ ಆ ಚಿಂತೆ ಬೇಡ. ಹೆಣ್ಣು ಏನು ಮಾಡ್ತಾಳೆ? ಮೃದುವಾದ ಸೌಂದರ್ಯದ ಒಂದು ಹೆಣ್ಣು ನನ್ನನ್ನು ಸಂಹಾರ ಮಾಡೋಕ್ಕಾಗುತ್ತಾ? ಅಯ್ಯೋ, ನನಗಂತೂ ಆ ಚಿಂತೆ ಇಲ್ಲ, ಆ ಭಯ ನನಗೆ ಮೊದಲೇ ಇಲ್ಲ. ಆದ್ದರಿಂದ ನೀವು ನಾನು ಕೇಳಿದ್ದ ವರ ಕೊಟ್ಟರೆ ಸಾಕು ಅಂತ ಅಹಂಕಾರದಿಂದ ಮಾತಾಡ್ಬಿಡ್ತಾನೆ. ಆಗ ಬ್ರಹ್ಮದೇವರು, ಸರಿಯಪ್ಪ, ನಿನ್ನಣೆ ಬರ, ನಾನು ಚೇಂಜ್ ಮಾಡೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಅವನಿಗೆ ವರ ಕೊಟ್ಬಿಟ್ಟು ಹೊಂಟೋಗ್ತಾರೆ. ಆಗ ಮಹಿಷಾಸುರ ತುಂಬಾ ಅಟ್ಟಹಾಸದಿಂದ ಮೆರಿತಾ ಇರ್ತಾನೆ. ಹೆಣ್ಣು ತಾನೇ ನನಗೆ ಏನು ಮಾಡ್ತಾಳೆ, ಒಂದು ಹೆಣ್ಣು ಕೈಯಲ್ಲಿ ನನಗೆ ಸಾವಾಗುತ್ತಾ ಅಂತ ಅವನಿಗೆ ಮನಸ್ಸಲ್ಲಿ ತುಂಬಾ ಅಹಮಿರುತ್ತೆ. ಆಗ ಈತ ಎಲ್ಲ ದೇವತೆಗಳನ್ನು ಹಿಡಿದು ನಾನು ಕಷ್ಟಪಡಿಸ್ಬೇಕು, ನನಗೆ ಹೆಂಗಿದ್ರು ಅವ್ರು ಏನು ಮಾಡೋಕ್ಕಾಗಲ್ಲ, ಅವರು ಸಾಯಿಸಿದ್ರು ನಾನು ಸಾಯೋದಿಲ್ಲ, ಬ್ರಹ್ಮದೇವನೇ ವರ ಕೊಟ್ಟಿದ್ದಾನೆ. ಹಾಗಾಗಿ ಫಸ್ಟು ನಾವು ದೇವತೆಗಳಿಂದನೇ ಕಷ್ಟ ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ತುಂಬಾ ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಮಹಿಷ. ಆಗ ಮತ್ತೆ ಅಲ್ಲಿ ಇಂದ್ರ ದೇವತೆಗಳು ಎಲ್ಲರೂ ಕೂಡ ಹೋಗಿ ಬ್ರಹ್ಮನ ಹತ್ರ ಕೇಳ್ತಾರೆ, ಏನು ಸ್ವಾಮಿ, ನೀವು ಈ ಥರ ಮಾಡಿಬಿಟ್ರಲ್ಲ, ಆ ಮಹಿಷಾಸುರನಿಗೆ ನೀವು ಈ ದೇವತೆಗಳಿಂದ ಮತ್ತು ಪ್ರಾಣಿ ಪಕ್ಷಿಗಳಿಂದ ಸಾವಾಗದೇ ಇರೋಂಥ ವರ ಕೊಟ್ಬಿಟ್ಟಿದ್ದೀರಾ. ಅವನು ನೋಡಿದ್ರೆ ಎಲ್ಲರನ್ನೂ ಕಿತ್ಕೊಂಡು ಊರ್ಕೊಂಡು ತಿಂತಾ ಇದ್ದಾನೆ, ಈಗ ನಾವೇನು ಮಾಡೋದು ಹೇಳಿ ಅಂತ ಬ್ರಹ್ಮನ ಹತ್ರ ಹೋಗ್ತಾರೆ. ಆಗ ಬ್ರಹ್ಮದೇವ, ಸರಿ, ಈಗ ನಾವು ಮಾತಾಡಿ ಪ್ರಯೋಜನ ಇಲ್ಲ, ಬನ್ನಿ ಎಲ್ಲರೂ ವಿಷ್ಣು ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ವಿಷ್ಣು ಹತ್ರ ಬರ್ತಾರೆ. ವಿಷ್ಣು ಇಲಾಖೆಗೆ ಎಲ್ಲರೂ ಕೂಡ ಹೋದಾಗ ಅಲ್ಲಿಗೆ ಪರಮೇಶ್ವರ ಕೂಡ ಬಂದಿರ್ತಾರೆ. ಆಗ ವಿಷ್ಣು ಎಲ್ರಿಗೂ ಸ್ವಾಗತ ಮಾಡ್ತಾರೆ. ಆಗ ಎಲ್ಲರೂ ಕೂಡ, ಅಯ್ಯೋ ವಿಷ್ಣು, ನಿನ್ನ ಸ್ವಾಗತ ಒಂದು ಸೈಡ್ಗಿರ್ಲಪ್ಪ, ಫಸ್ಟು ಮಹಿಷಾಸುರನಿಗೆ ಬ್ರಹ್ಮದೇವರು ಒಂದು ವರ ಕೊಟ್ಬಿಟ್ಟಿದ್ದಾರೆ. ದೇವತೆಗಳಿಂದ ಮತ್ತು ಪ್ರಾಣಿ ಪಕ್ಷಿಗಳಿಂದ, ನರಮಾನರಿಂದ, ಗಂಡಸರಿಂದ ಯಾರಿಂದನೂ ಸಾವಾಗಬಾರ್ದು ಅಂತ ವರ ಪಡ್ಕೊಂಡ್ಬಿಟ್ಟಿದ್ದಾನೆ. ಈಗ ನಮ್ಮೆಲ್ಲರ ಮೇಲೇನೂ ಅಟ್ಟಹಾಸ ಮೆರಿತಾ ಇದ್ದಾನೆ, ಇದಕ್ಕೆ ನೀನೇ ಏನಾದರೂ ಒಂದು ದಾರಿ ಹುಡುಕ್ಬೇಕು ಅಂತ ವಿಷ್ಣು ಹತ್ರ ಕೇಳ್ಕೊತಾರೆ. ಅದಕ್ಕೆ ವಿಷ್ಣು ನಗ್ನಗ್ತಾ, ಅಯ್ಯೋ ಅಷ್ಟೇ ತಾನೇ, ಆದರೆ ಅವನು ಹೆಣ್ಣಿಂದ ಸಾವಾಗಬಾರ್ದು ಅಂತ ವರ ಪಡ್ಕೊಂಡಿಲ್ಲಲ್ಲ,
ಹೆಣ್ಣಿಂದ ಸಂಹಾರ ಮಾಡೋಣ ಬಿಡಿ ಅಂತ. ಆಗ ವಿಷ್ಣು ಹೇಳ್ತಾರೆ, ಅದಕ್ಕೆ ಏನು ಅಂತ ಒಂದು ಮಹಿಷಾಸುರನ ಮೇಲೆ ಯುದ್ಧ ಮಾಡುವಂಥ ಒಂದು ಹೆಣ್ಣನ್ನು ನಾವೀಗ ಇಲ್ಲಿಂದ ತರೋದು ಅಂತ ಎಲ್ಲರೂ ಕೂಡ ಚಿಂತೆ ಮಾಡ್ತಿರ್ತಾರೆ. ಆಗ ಮಹಾವಿಷ್ಣುವು ಅವರ ಮಾಯೆಯಿಂದ ಒಂದು ಪ್ರಕಾಶವಾಗಿ ಹೊಳೆಯುವಂಥ ಒಂದು ಶಕ್ತಿನ ಅಲ್ಲಿ ನಿರ್ಮಾಣ ಮಾಡ್ತಾರೆ. ಆಗ ಎಲ್ಲರೂ ಕೂಡ ಅದನ್ನು ನೋಡಿ ಬೆರಗಾಗ್ತಾರೆ. ಎಷ್ಟು ಒಂದು ಅಗ್ನಿ ಪರ್ವತ ಥರ ಅದು ಜ್ವಲಿಸ್ತಾ ಇರುತ್ತೆ. ಆಗ ಅಲ್ಲಿಂದ ಒಂದು ಹೆಣ್ಣು ಉತ್ಪತ್ತಿ ಆಗ್ತಾಳೆ. ತುಂಬಾ ಸೌಂದರ್ಯವತಿ ಆದಂಥ ಹೆಣ್ಣು ನೋಡ್ಬಿಟ್ಟು ಎಲ್ಲರೂ ಕೂಡ ಬೆರಗಾಗ್ತಾರೆ. ಆಗ ಮತ್ತೆ ಎಲ್ಲರೂ ಕೂಡ ನೋಡಿ, ಇವರೇ ಈ ಒಂದು ಚಾಮುಂಡೇಶ್ವರಿಯೇ ಮಹಿಷಾಸುರನ್ನ ಸಂಹಾರ ಮಾಡುವಂಥ ದೇವಿ ಇವಳೇ. ಹಾಗಾಗಿ ನೀವು ಎಲ್ಲರೂ ಕೂಡ ನಿಮ್ಮ ಆಯುಧಗಳಲ್ಲಿ ಇರುವಂಥ ಶಕ್ತಿನ ಈಕೆಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಎಲ್ಲ ದೇವತೆಗಳು ಕೂಡ ಆ ಒಂದು ಅವರ ಶಕ್ತಿಯನ್ನು ಆ ಚಾಮುಂಡೇಶ್ವರಿಗೆ ಕೊಡ್ತಾರೆ. ಆಗ ಚಾಮುಂಡೇಶ್ವರಿ ತುಂಬಾ ಉಗ್ರ ಕೋಪದಿಂದ ಹೋಗ್ತಾರೆ. ಆಗ ಆ ಚಾಮುಂಡೇಶ್ವರಿ ಹೋಗುವಂಥ ವೇಗವನ್ನು ನೋಡಿ ದೇವತೆಗಳೆಲ್ಲರೂ ತುಂಬಾ ಬೆರಗಾಗ್ತಾರೆ. ಆಗ ಹೋಗಿ ಮಹಿಷಾಸುರನ ಒಂದು ಅರಮನೆ ಕೋಟೆ ಮುಂದೆ ನಿಂತ್ಕೊಂಡು ಮಹಿಷಾಸುರನ್ನ ಕರೀತಾರೆ. ಆಗ ಮಹಿಷಾಸುರ ಒಳಗಡೆ ನಿಂತ್ಕೊಂಡು ಯೋಚನೆ ಮಾಡ್ತಾನೆ, ಅಯ್ಯೋ ಏನಿದು ಮಂತ್ರಿಗಳೇ, ಏನೋ ಒಂಥರ ಏನೋ ಅಪಶಕನ ಥರ ಆಗ್ತಾ ಇದೆಯಲ್ಲ ಅಂತ ಕೇಳ್ತಾನೆ ಮಹಿಷಾಸುರನಿಗೆ ಆವಾಗಲೇ ಡೌಟ್ ಬಂದ್ಬಿಟ್ಟಿರುತ್ತೆ. ಆಗ ಅವ್ರು ಹೇಳ್ತಾರೆ, ಅಯ್ಯೋ ಇಲ್ಲ ಪ್ರಭುಗಳೇ, ಏನೋ ಯಾರೋ ಹೊರಗಡೆ ಮಾತಾಡ್ತಿರ್ತಾರೆ, ಹೋಗಿ ನೋಡ್ಕೊಂಬರ್ತೀನಿ ರೀ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಅವ್ರನ್ನ ಕೇಳ್ತಾರೆ, ಓ ಸುಂದರವಾದ ಹೆಣ್ಣು, ನೀನು ಯಾರನ್ನ ನೋಡಕ್ ಬಂದಿದ್ಯಾ ಅಂತ ಕೇಳಿದಾಗ, ನಾನು ನಿಮ್ಮ ಮಹಿಷಾಸುರನ ನೋಡಬೇಕು ಅಂತ ಹೇಳ್ತಾರೆ. ಆಗ ಹೌದಾ, ಸರಿ ಇರಿ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಹೋಗಿ ಮಹಿಷಾಸುರನ ಹತ್ರ ಹೇಳ್ತಾರೆ, ನೋಡಿ ಸ್ವಾಮಿ, ನಿಮ್ಮನ್ನ ನೋಡೋಕೆ ಯಾರೋ ಒಂದು ಹೆಣ್ಣು ಬಂದಿದ್ದಾಳೆ, ತುಂಬಾ ಸುಂದರವಾಗಿದ್ದಾಳೆ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಮಹಿಷಾಸುರ ಬರ್ತಾನೆ. ಬಂದ ತಕ್ಷಣ ಕೇಳ್ತಾನೆ, ಯಾರು ನೀನು, ಇಲ್ಲೇನಕ್ಕೆ ಬಂದಿದ್ಯಾ ಅಂತ, ತುಂಬಾ ಸುಂದರವಾಗಿದ್ಯಾ, ನೀನು ನನ್ನ ರಾಜ್ಯದಲ್ಲಿ ಇದ್ಬಿಡು ಅಂತ ಮಹಿಷಾಸುರ ಹೇಳ್ತಾನೆ. ಆಗ ಚಾಮುಂಡೇಶ್ವರಿ, ಹೌದಾ, ನಾನು ಬಂದಿರೋದು ನಿನ್ನನ್ನು ವಧೆ ಮಾಡೋದಕ್ಕೆ, ನಿನ್ನನ್ನು ಸಂಹಾರ ಮಾಡೋದಕ್ಕೆ ಅಂತ ಹೇಳಿದಾಗ ಆಗ ಮಹಿಷಾಸುರ, ಹೌದಾ, ನೀನು ನನ್ನ ಸಂಹಾರ ಮಾಡೋಕ್ಕೆ ಬಂದಿದ್ಯಾ, ನೀನು ಒಂದು ಹೆಣ್ಣು, ನನ್ನನ್ನು ಏನು ತಾನೇ ಮಾಡೋಕ್ಕಾಗುತ್ತೆ, ಸುಮ್ಮನೆ ಅದೆಲ್ಲ ಬಿಟ್ಬಿಟ್ಟು ನೀನು ನನ್ನ ರಾಜ್ಯದಲ್ಲಿ ಇದ್ಬಿಡು, ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಮಹಿಷಾಸುರ ಹೇಳ್ಬಿಡ್ತಾನೆ. ಅದನ್ನು ಕೇಳಿಸ್ಕೊಂಡು ಚಾಮುಂಡೇಶ್ವರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಸರಿ, ಆಗಿದ್ದರೆ ನೀನು ನನ್ನನ್ನು ಕಾಪಾಡ್ತೀಯ, ಬಾ, ಯಾರು ಕಾಪಾಡ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು ಆಗ ದೇವಿ ತುಂಬಾ ಕೋಪದಿಂದ ಎಲ್ಲ ಅಸುರರನ್ನು ಕೂಡ ಸಂಹಾರ ಮಾಡಿಬಿಡ್ತಾಳೆ. ಆಗ ಕಡೆಯದಾಗಿ ಈ ಒಂದು ಮಹಿಷಾಸುರ ಮಾತ್ರ ಉಳ್ಕೊತಾನೆ. ಆ ಒಂದು ಯುದ್ಧ 7 ದಿವಸಗಳ ಕಾಲ ಇಬ್ಬರದೂ ಮಹಿಷಾಸುರನದು ಮತ್ತು ಚಾಮುಂಡೇಶ್ವರಿ ಇಬ್ಬರು ಈ ಯುದ್ಧ ಮಾಡುವಂಥದ್ದು 7 ದಿನಗಳ ಕಾಲ ಕಂಟಿನ್ಯೂ ಆಗಿ ನಡೆಯುತ್ತೆ. ಆಗ ಒಂದು ದಿನ ಮಹಿಷಾಸುರ ಸುಸ್ತಾಗಿ ಮೂರ್ಛೆ ತಪ್ಪಿ ಬೀಳ್ತಾನೆ. ಆಗ ಚಾಮುಂಡೇಶ್ವರಿ ಆಕೆಯ ತ್ರಿಶೂಲದಿಂದ ಅವನನ್ನು ವಧೆ ಮಾಡ್ತಾರೆ. ಮಹಿಷಾಸುರ ಅನ್ನೋ ಒಂದು ರಾಕ್ಷಸ ಅವನ ಒಂದು ಅಹಂಭಾವದಿಂದ, ಅಹಂಕಾರದಿಂದ ಒಂದು ಹೆಣ್ಣನ್ನು ಹೀನಾಯವಾಗಿ ನೋಡಿದ್ರಿಂದ ಅವನ ವಧೆ ಮಾಡೋದಕ್ಕೆ ಹೆಣ್ಣೆ ಬರಬೇಕಾಯಿತು. ಚಾಮುಂಡೇಶ್ವರಿ ರೂಪದಲ್ಲಿ ಒಂದು ಹೆಣ್ಣೆ ಬಂದು ಅವನನ್ನು ವಧೆ ಮಾಡಿದ್ದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.